ನಮ್ಮ ಜೀವನ ಸಮಸ್ಯೆ ಅಲ್ವೇ ಅಲ್ಲ. ಸಮಸ್ಯೆ ಆಗಿದ್ದರೆ ಇಷ್ಟೊತ್ತಿಗೆ ನಾವು ಬಗೆಹರಿಸ್ಬಿಡ್ತಾ ಇದ್ವಿ ಅಲ್ವಾ? ಪಜಲ್ ಆಗಿದ್ದರೆ ಜೀವನ ಬಿಡಿಸ್ಬಿಡ್ತಾ ಇದ್ವಿ. ಮನುಷ್ಯನ ಬುದ್ಧಿ ಸಾಕು. ಆದರೆ ಜೀವನ ವಿಸ್ಮಯತೆ. ಜೀವನ ಸಮಸ್ಯೆ ಅಲ್ಲ, ವಿಸ್ಮಯತೆ, ಮಿಸ್ಟ್ರಿ. ಬಗೆಹರಿಸಕ್ಕಾಗಲ್ಲ. ನಾವು ಬದುಕಬೇಕು. ವಿ ಶುಡ್ ಲಿವ್ ಲೈಫ್. ಬದುಕಿನೇ ಬಗೆಹರಿಸ್ಬೇಕು. ಇದು ಖಚಿತ ಆಗ್ಬಿಡ್ಬೇಕು. ನಾನು ನನ್ನ ಜೀವನನ ಬದುಕಿ ಬಗೆಹರಿಸ್ಬೇಕು. ಇದು ಸಮಸ್ಯೆ ಅಲ್ಲ, ಅದು ಪರಿಹಾರ ಇಲ್ಲ ಅನ್ನೋದು ನಿಜವಾದ ಜ್ಞಾನ. ಭಗವಂತ ಪರಮಾತ್ಮ ಅಂದರೆ ಅದು ಒಂದು ಸ್ಪಿರಿಚುವಲ್ ಸಬ್ಜೆಕ್ಟ್ ಅಲ್ಲ. ಪುಸ್ತಕ ಓದಿದ ತಕ್ಷಣ ದೇವ್ರಿಗೆ ಗೊತ್ತಾಗ್ಬಿಡ್ತು ಅಂತಿಲ್ಲ. ಆತ್ಮದ ಬಗ್ಗೆ, ಎಲ್ಲ ಅನಾತ್ಮದ ಬಗ್ಗೆ ಓದಿ, ಉಪನಿಷತ್ತು ಎಲ್ಲ ಓದಿ ನಿಮಗೆ ದೇವ್ರಿಗೆ ಗೊತ್ತು ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಗಾಡ್ ಈಸ್ ನಾಟ್ ಎ ಸ್ಪಿರಿಚುವಲ್ ಸಬ್ಜೆಕ್ಟ್, ವಿಷಯ ಅಲ್ಲ. ಆ ಗಾಡ್ ಅನ್ನೋ ಪದ, ದೇವರು ಅನ್ನೋ ಪದ ಅಥವಾ ಯಾವುದೇ ನಾಮ ಹೇಳ್ಕೊಳ್ಳಿ, ನಾರಾಯಣನೋ ಗೋವಿಂದನೋ, ಆ ಪದ ಯಾವ ವಸ್ತುವಿನ ನಿರೂಪಿಸಕ್ ಅಲ್ಲ ಇರೋದು. ಆ ಪದ ನಿರೂಪಿಸಕ್ಕಾಗಲ್ಲ. ನಾವು ಹೋಗಬೇಕು, ಸುತ್ತಬೇಕು, ನಮಗೆ ಗೊತ್ತಾಗಬೇಕು ಅಂತ ಎಷ್ಟೋ ಜನ ಎಷ್ಟೆಲ್ಲ ಟೂರ್ ಮಾಡ್ತಾರೆ, ಎಷ್ಟು ಪಿಲಿಗ್ರಿಮೇಜ್. ಎಂಜಾಯ್ ಮಾಡಬೇಕು, ಇಲ್ಲ ನೋಡಬೇಕು, ನೋಡಬಾರ್ದು ಅಂತಿಲ್ಲ, ಹೋಗಬೇಕು. ಅಲ್ಟಿಮೇಟ್ ಅಲ್ಲ ಅದು. ಇದೆಲ್ಲನೂ ಕೂಡ ಸಪೋರ್ಟ್ ಮಾಡುತ್ತೆ. ಏನು ನಿಜ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ. ಇದು ಯಾವುದ್ರಲ್ಲೂ ಏನು ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಎಲ್ಲ ಕಟ್ಕೊಂಡು ನೋಡಬೇಕು. ಕೊನೆಯಲ್ಲಿ ಮಾತೆಲ್ಲ ನಿಂತು ಹೋಗುತ್ತೆ, ಅದ್ರ ಬಗ್ಗೆ ಹುಡುಕಾಟ ನಿಂತು ಹೋಗುತ್ತೆ, ಅರಸುವಿಕೆ ಸ್ಟಾಪ್ ಆಗತ್ತೆ. ಏನಿಲ್ಲ, ಮೌನ. ಆ ಮೌನನೇ ಪರಮಾತ್ಮ. ಏನಿಲ್ಲ, ಕ್ವಶನೂ ಇಲ್ಲ, ಆನ್ಸರೂ ಇಲ್ಲ. ಆ ಕ್ವೆಶ್ಚನ್ ಮಾರ್ಕ್ ಓಂಕಾರ ಥರ, ಅದು ನಿಜವಾದ ಪರಮಾತ್ಮ. ಕ್ವೆಶ್ಚನ್ ಮಾರ್ಕ್. ಹಿ ಈಸ್ ಓನ್ಲಿ ಎ ಕ್ವೆಶ್ಚನ್ ಮಾರ್ಕ್. ಹಿ ಈಸ್ ಎ ಮಿಸ್ಟ್ರಿ, ಅನ್ನೋನ್, ಅನ್ನೋಬಲ್. ನಿಜವಾದ ಗುರು ಯಾವ ತಲೆಹರಟೆ ಪ್ರಶ್ನೆಗೂ ಉತ್ತರ ಕೊಡಲ್ಲ. ಪ್ರಶ್ನೆಯನ್ನು ಕೂಡ ಪ್ರಚೋದನೆ ಮಾಡೋದಿಲ್ಲ. ಉತ್ತರ ಕೊಡಲ್ಲ, ಪ್ರಶ್ನೆ ಪ್ರಚೋದನೆ ಮಾಡಲ್ಲ. ನಿಜವಾದ ಗುರುವಿನ ಉದ್ದೇಶ ಎಲ್ಲರೊಳಗೂ ಆ ಪ್ರಶ್ನಾರ್ಥಕ ಚಿಹ್ನೆ ನಿಂತು ಬಿಡಬೇಕು. ಆ ರೀತಿ ಪ್ರಚೋದನೆ ಮಾಡ್ತಾನೆ. ಅವ್ರಿಗೆ ಅಥೆಂಟಿಕ್ ಪ್ರಶ್ನೆ ಸಿಗಬೇಕು, ಅವ್ರಿಗೆ ಅಥೆಂಟಿಕ್ ಉತ್ತರನೂ ಸಿಗಬೇಕು. ಗುರು ಅನ್ಸರ್ಟನಿಟಿ ಬಗ್ಗೆ ಕರೆಕ್ಟಾಗಿ ವಿವರಣೆ ಮಾಡಿ ಅನ್ಸರ್ಟನಿಟಿ ಜೊತೆಗೆ ಜೀವನ ಮಾಡೋದು ಹೇಳ್ಕೊಡ್ತಾನೆ. ಅನ್ಸರ್ಟನಿಟಿ ಬಗ್ಗೆ ಗುರು, ಇನ್ಸೆಕ್ಯೂರಿಟಿ ಬಗ್ಗೆ ಗುರು ಯಾವ ರೀತಿ ಅದರ ಜೊತೆ ಇರೋದು ಅಂತ ಹೇಳ್ಕೊಡ್ತಾನೆ. ಆದರೆ ಸಾಧಾರಣವಾದ ಮನುಷ್ಯನ ಮನಸ್ಸು ಅನ್ಸರ್ಟನಿಟಿ ಒಪ್ಪಲ್ಲ. ಸರ್ಟನಿಟಿ ಬೇಕು, ಸೆಕ್ಯೂರಿಟಿ ಬೇಕು, ಸೇಫ್ಟಿ ಬೇಕು. ಅದರಿಂದ ಮೈಂಡ್ ಏನು ಮಾಡುತ್ತೆ, ಅದು ಡಿವೈಡ್ ಮಾಡುತ್ತೆ, ಎಲ್ಲಾನು ಅನಲೈಸ್ ಮಾಡುತ್ತೆ. ಅದು ಅದರ ಚಾಳಿ, ಮನಸ್ಸಿನ ಚಾಳಿ, ಮನಸ್ಸಿನ ಚಟ. ಎಲ್ಲ ಬಿಡಿಸಿ 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 ನೋಡೋದು. ರಹಸ್ಯ ಬೇಡವೇ ಬೇಡ, ಅದಕ್ಕೆ ಎಲ್ಲ ಗೊತ್ತಾಗ್ಬಿಡ್ಬೇಕು, ಎಲ್ಲ ತಿಳ್ಕೊಂಡ್ಬಿಡ್ಬೇಕು ಅಂತ ಮನಸ್ಸಿನ ಚಾಳಿ ಅದು. ಆದರೆ ರಹಸ್ಯ ಅನ್ನೋದು ಇದೆಯಲ್ಲ, ಕ್ವಶನ್ ಮಾರ್ಕ್, ಮಿಸ್ಟ್ರಿ, ಆ ಮನಸ್ಸನ್ನು ಆಳ್ತಾ ಇದೆ. ಆ ಮನಸ್ಸಿಗೆ ಆಳುವಿಕೆ ಬೇಡ, ದಬ್ಬಾಳಿಕೆ ಮಾಡಬಾರ್ದು. ತಾನೆಲ್ಲರ ಮೇಲೂ ದಬ್ಬಾಳಿಕೆ ಮಾಡಬೇಕು. ಆಕ್ಚುಲಿ ಸಮ್ ಎನರ್ಜಿ ಇಸ್ ಕಂಟ್ರೋಲಿಂಗ್ ಅಸ್. ಅವರ್ ಮೈಂಡ್ ಡಸ್ ನಾಟ್ ವಾಂಟ್ ಇಟ್. ನಾನು ಮಾಸ್ಟರ್ ಆಗಬೇಕು. ಅದರಿಂದ ವಿವರಣೆ ಕೇಳುತ್ತೆ, ಎಕ್ಸ್ಪ್ಲನೇಷನ್ ಕೇಳುತ್ತೆ, ಕ್ಲಾರಿಟಿ ಕೇಳುತ್ತೆ. ಆಮೇಲೆ ಮನಸ್ಸಿಗೆ ಒಂದು ಅನಾಲಿಸಿಸ್ ಬೇಕು. ಆಮೇಲೆ ಮನಸ್ಸಿಗೆ ಒಂಥರ 28 ಉತ್ತರಗಳು ಬೇಕು. ಅದರಲ್ಲಿ ತನಗೆ ಯಾವ್ದು ಬೇಕೋ ಆ ಕಡೆಗೆ ತಿರುಕೊಳ್ಳೋಕ್ಕೆ, ಪಾಸಿಂಗ್ ದ ಬಕ್ ಮಾಡೋಕ್ಕೆ ನೋಡುತ್ತೆ. ಪೊಲಿಟಿಕಲ್, ಇಟ್ ಇಸ್ ಟೋಟಲಿ ಡಿಪ್ಲೊಮ್ಯಾಟಿಕ್. ಈ ಮೈಂಡು ತನಗೇನು ಬೇಕೋ, ತನಗೆ ಯಾವ್ದು ಸರಿನೋ ಅದನ್ನು ಹೇಳೋದು, ಆ ರೀತಿ ಮಾಡುತ್ತೆ. ಯಾವತ್ತೂ ನಮ್ಮ ಮನಸ್ಸು ಅಧಿಕಾರಕ್ಕೆ ದಾರಿನೇ ಹೊರತು ಸತ್ಯಕ್ಕೆ ದಾರಿ ಅಲ್ಲ. ಈ ಮನಸ್ಸು ಯಾವ ಥರ ಲಾಜಿಕಲ್, ಮಾಡರ್ನ್, ಲಾಜಿಕಲ್, ಇಂಟೆಲಿಜೆಂಟ್, ಕ್ಲೆವರ್, ಕನ್ನಿಂಗ್ ಮೈಂಡ್ ಎಂಥ ಪ್ರಶ್ನೆ ಬೇಕಾದ್ರೂ ಕೇಳುತ್ತೆ. ಇರ್ರೆಲೆವೆಂಟ್ ಕ್ವಶನ್, ಇಟ್ ಈಸ್ ರೆಡಿ ಟು ಆಸ್ಕ್. ಯಾರೋ ಕೇಳಿದ್ರು, ಹಸಿರಿಗೆ ಏನು ವಾಸನೆ, ಕೆಂಪಿಗೆ ಏನು ವಾಸನೆ, ಕೆಂಪು ಬಣ್ಣಕ್ಕೆ ಏನು ವಾಸನೆ ಅಂತ. ಸಂಗೀತ ಯಾಕೆ ನೋಡೋಕ್ಕಾಗಲ್ಲ ಅಂತ. ಸೇಮ್ ಇದೇ ಪ್ರಶ್ನೆ ಕೇಳಬೇಕು ಅಂತಲ್ಲ. ಈ ಥರದ ಎಲ್ಲ ಅಸಂಬದ್ಧ ಪ್ರಶ್ನೆಗಳನ್ನು
ಆ ಲಾಜಿಕಲ್ ಮೈಂಡ್ ಕೇಳುತ್ತೆ. ಕೊನೆಯಲ್ಲಿ ಇಂಥ ಅತೀ ಬುದ್ಧಿವಂತರು ಇರ್ತಾರಲ್ಲ, ಅವರ ಇಗ್ನೋರೆನ್ಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಪಾಂಡಿತ್ಯವನ್ನು ಬೆಳೆಸ್ತಾರಲ್ಲ, ಅವ್ರದ್ದು ಮಾತೆಲ್ಲ ಕೊನೆಯಲ್ಲಿ ಮಜಾ ಟಾಕೀಸ್ನಲ್ಲಿ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ, ಜೋಕ್ ಆಗುತ್ತೆ, ನಗೆ ಪಾಟ್ಲಾಗುತ್ತೆ. ಇದಕ್ಕೆ ನಮಗೆ ಗೊತ್ತೇ ಇದೆ, ಬೀರ್ಬಲ್ಲು ಅಕ್ಬರ್ದು ಒಂದು ಕತೆ ತುಂಬಾ ಚೆನ್ನಾಗಿದೆ, ನನಗೆ ತಲೆಗೆ ತುಂಬಾ ಹೋಗಿದೆ ಅದು. ಆ ಬೀರ್ಬಲ್ಲು ಬಹಳ ಜಾಣ, ಅವನು ಕಾಮನ್ ಸೆನ್ಸ್ ಇರೋನು, ಅವನು ಹೃದಯದ ಒಂದು ಭಾವನೆಗೆ ಬೆಲೆ ಕೊಡೋನು. ಆ ಬೀರ್ಬಲ್ಲು ಹೃದಯದ ಭಾವನೆಗೆ ಬೆಲೆ ಕೊಡೋನು. ಅದರಿಂದ ಅವನು ಒಂದ್ಸತಿ ಒಬ್ಬ ಪಂಡಿತ, ತುಂಬಾ ಓದ್ದವನು, ತಿಳ್ಕೊಂಡವನು, ಆ ಪಂಡಿತ ಆ ಬೀರ್ಬಲ್ನ ಕೇಳ್ತಾನೆ, ಅಕ್ಬರ್ನ ಕೇಳ್ತಾನೆ, ನೀವು ಬೀರ್ಬಲ್ನ ಯಾಕೆ ತಲೆ ಮೇಲೆ ಕೂಡ್ಸ್ಕೊಂಡಿದ್ದೀರಾ? ಇಷ್ಟೊಂದು ಓದೋರು, ಇಷ್ಟೊಂದು ತಿಳ್ಕೊಂಡಿರೋ ನಾನು ಇರ್ಬೇಕಾದ್ರೆ ಅವನು ಯಾಕೆ ಬೇಕು ಅಂತ. ಆವಾಗ ಅಕ್ಬರ್ ಹೇಳ್ತಾನೆ, ನೀನು ಅವನನ್ನ ಪರೀಕ್ಷೆ ಮಾಡು, ಅವನು ಗೆದ್ರೆ ನಿನ್ನನ್ನೇ ಆಸ್ಥಾನದ ವಿದ್ವಾಂಸನಾಗಿ ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ನೋಡೋಣ ಇಲ್ಲಿ ಏನಾಯ್ತು ಕೊನೆಯಲ್ಲಿ. ಇವನೇನ್ ಮಾಡ್ದ, ನಾನು ಇಷ್ಟೊಂದು ಓದಿದ್ದೀನಿ, ಇಷ್ಟು ದೊಡ್ಡ ಪಂಡಿತ, ಇವನೇನು ಓದಿಲ್ಲ, ಇವನಿಗೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳಿ ನನ್ನ ಜೊತೆಗೆ ಇವನ್ನ ಇಟ್ಕೊಳ್ಳೋದು ಸರಿ ಇಲ್ಲ, ನಂಗೆ ಅವಮಾನ ಆಗುತ್ತೆ, ಇವನ ಒಂದು ಸಿಲಿ ಪ್ರಶ್ನೆ ಕೇಳೋಣ ಅಂತ ಅಂದ್ಬಿಟ್ಟು ಕೇಳ್ತಾನೆ, ಈ ಊರಲ್ಲಿ ಎಷ್ಟು ಕಾಗೆಗಳಿದೆ ಅಂತ. ಎಲ್ಲರೂ ಏನ್ ಹೇಳ್ಬೋದು ಇವನು ಉತ್ತರ, ಇಂಥ ಪ್ರಶ್ನೆ ಕೇಳದ್ನಲ್ಲ. ಇವನ್ ಕೇಳದ ತಕ್ಷಣ 1 ಸೆಕೆಂಡ್ ಬಿಡದೆ ಹೇಳ್ತಾನೆ 17,432 ಕಾಗೆ ಇದೆ ಅಂತ. ನಿಂಗೆ ಹೆಂಗ್ ಗೊತ್ತು ಅಂದ್ರೆ ಅದು ಹೇಳಕ್ಕಾಗಲ್ಲ ನೋಡಿ. ಈಗ ತಕ್ಷಣ 2 ನಿಮಿಷದ ಕೆಳಗಡೆ 420 ಕಾಗೆ ಪಕ್ಕದ ಊರಿಗೆ ಹೋಯ್ತು. ಮತ್ತೆ ಆ ಕಡೆ ದಕ್ಷಿಣದ ಕಡೆಯಿಂದ ಒಂದು 300 ಕಾಗೆಗಳು ಬರ್ತಾ ಇದೆ. ಈ ಕಡೆ ಇನ್ನೊಂದು 48,000 ಕಾಗೆ ಈ ಕಡೆಯಿಂದ ಪ್ರಯಾಣ ಹೊರಟಿದೆ. ಅದರಿಂದ ಹೇಳಕ್ಕಾಗಲ್ಲ ಕರೆಕ್ಟ್ ಆಗಿ ಇಷ್ಟು ಅಂತ. ಯಾರು ಎಣಸಕ್ಕಾಗತ್ತೆ? ಇಂಥವ್ರಿಗಿಂತರ ಉತ್ತರ ಕೊಟ್ರೆ ಎಲ್ಲರೂ ನಕ್ರು, ನಗೆ ಪಾಟ್ಲಾಯ್ತು. ನಾವು ತಿಳ್ಕೋಬೇಕು, ಜೀವನದಲ್ಲಿ ಒಂದು ಏಣಿಗೆ 3 ಮೆಟ್ಲು. ಜೀವನದ ಏಣಿಗೆ ಒಂದು ಕೆಳಗಿನ ಮೆಟ್ಲಲ್ಲಿ ಬಹಳ ಜಡತ್ವ, ಸೋಂಬೇರಿತನ, ಗ್ರಾಸ್ ಕ್ವಾಲಿಟಿ ಇರುತ್ತಲ್ಲ, ಆ ಮೆಟ್ಟಲು ಬರೀ ಲೈಂಗಿಕತೆ, ಕಾಮ ಅಷ್ಟೇ, ಬರೀ ಇಂದ್ರಿಯ ಭೋಗ. 2ನೇ ಮೆಟ್ಲಿದೆ, ಅಲ್ಲಿ ಬರೀ ಮೋಹ, ವ್ಯಾಮೋಹ, ಅದು ಪ್ರೇಮದ ಹೆಸರಿನಲ್ಲಿ, ಪ್ರೇಮ ಅಲ್ಲ, ಪ್ರೇಮದ ಹೆಸರಿನಲ್ಲಿ. ಇಲ್ಲಿ ಅಬ್ಸೆಷನ್, ಅಟ್ಯಾಚ್ಮೆಂಟು, ರೂಲ್ ಮಾಡೋದು, ಅಧಿಕಾರ ಎಲ್ಲ. ಇನ್ನೊಂದು ಮೆಟ್ಲಿದೆ, ಅದು ಪ್ಯೂರ್ ಪ್ರೇಮ, ಅನ್ಕಂಡೀಷನಲ್ ಲವ್, ದಟ್ ಇಸ್ ಕಾಲ್ಡ್ ಭಕ್ತಿ. ಇಲ್ಲಿ ಪ್ರಾರ್ಥನೆ ಉದಯಿಸೋದು, ಪ್ರಾರ್ಥನೆ ಆಗೋದು, ಧ್ಯಾನ ಆಗೋದು ಕೊನೆ ಮೆಟ್ಲಲ್ಲಿ. ನೋಡಿ, ಯಾವಾಗ ವಸ್ತು ವ್ಯಾಮೋಹ ಇರುತ್ತೆ, ವಸ್ತುಗಳಲ್ಲಿ ಸಿಕ್ಕಾಕೊಂಡ್ರೆ ಅವನಿಗೆ ಅದೇ ಸರ್ವಸ್ವ. ಅವನು ಪ್ರತಿಯೊಂದು ವ್ಯಕ್ತಿಗಳನ್ನು ವಸ್ತು ತರನೇ ನೋಡ್ತಾನೆ, ಅವನಿಗೆ ಬೆಲೆ ಇಲ್ಲ ಯಾವುದಕ್ಕೂ. ವಸ್ತು ತರ ನೋಡಿದಾಗ ಅವನ ಬೆಲೆನೇ ಬೇರೆ. ವ್ಯಾಲ್ಯೂ ಅಂದ್ರೆ ಅವನಿಗೆ ಅಳತೆ ಮತ್ತೆ ಹಣ, ಇದ್ರ ಬಗ್ಗೆ ವ್ಯಾಲ್ಯೂ ಮಾಡೋದಷ್ಟೇನೆ. ಆ ರಿಯಲ್ ಅಮೂಲ್ಯತ ಏನು ಅಂತ ಗೊತ್ತಿಲ್ಲ ಅವನಿಗೆ, ವಸ್ತು. ಇನ್ನೊಬ್ಬ ವ್ಯಕ್ತಿನ ಹಿಡ್ಕೊಂಡವನು, ಅವನು ಬರೀ ವ್ಯಾಮೋಹದಲ್ಲಿರೋನು, ಅವನು ಬೇರೆ ಯಾರನ್ನೂ ಲೆಕ್ಸಲ್ಲ, ಅದೇ ಸರ್ವಸ್ವ. ಅವನಿಗೆ ದೇವ್ರ ಕಾಣಕ್ಕೆ ಸಾಧ್ಯನೇ ಇಲ್ಲ, ಅಹಂಕಾರದ ಪರಮಾವಧಿ. ಆದರೆ ಯಾರು ಪ್ರೇಮದಲ್ಲಿ, ಭಕ್ತಿಯಲ್ಲಿರ್ತಾನೆ, ಅವನಿಗೆ ಪರಮಾತ್ಮ ನಿಜವಾಗ್ಲೂ ಎಲ್ಲ ವಸ್ತುನಲ್ಲೂ, ವಿಷಯದಲ್ಲೂ, ವಿಚಾರದಲ್ಲೂ, ಪ್ರತಿಯೊಂದರಲ್ಲೂ ಕೂಡ, ಎಲ್ಲ ಅಣುವಿನಲ್ಲೂ ಅಂತಾರಲ್ಲ, ಸರ್ವೇ ಜನ ಅಂತಾರಲ್ಲ, ಎಲ್ಲರಲ್ಲೂ ಪರಮಾತ್ಮನೇ, ಎಲ್ಲದರಲ್ಲೂ ಪರಮಾತ್ಮನೇ. ಆ ರೀತಿ ನೋಡ್ತಾನೆ. ಆಗ ಒಂದು ಅನುಕಂಪ ಬರುತ್ತೆ. ಅದು ಬೇರೆ ಒಂಥರ ಹಾಲು ಕಡಿದು ಮೊಸರು ಬಂದು, ಮೊಸರಿಂದ ಬೆಣ್ಣೆ ತೆಗೆದು ತುಪ್ಪ ಆಗಿದ್ದ ಥರ ಅನುಗ್ರಹ ಅದಿಂದ ಬರುತ್ತೆ ಅನುಕಂಪ. ಆ ಸಹಾನುಭೂತಿ ಬುದ್ಧಂತರ. ಅದು ಬರೋದು 3ನೇ ಮೆಟ್ಲಲ್ಲಿ. 2 ಮೆಟ್ಲಲ್ಲೂ ಬರುತ್ತೆ. ಅದು ಕೃತಕವಾದ ದಯೆ, ಅದು ಆರೋಪ ಮಾಡಿಕೊಂಡಿರೋ ದಯೆ. ಆ ಕೃತಕವಾದ ಆ ದಯೆ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಬಂದಿರುತ್ತೆ. ಆ ದಯೆ ಹಾಗಂದ್ರೆ ಅವ್ರು ಕೆಟ್ಟೋರಲ್ಲ, ಅವ್ರು ಸೋಷಿಯಲ್ ಸರ್ವಿಸ್ ಮಾಡ್ತಿರ್ತಾರೆ, ಅವ್ರ ಪ್ರತಿಷ್ಠೆನ ಬೆಳೆಸ್ಕೊತಾ ಇರ್ತಾರೆ, 4 ಜನಕ್ಕೆ ಒಳ್ಳೇದು ಮಾಡಬಹುದು. ಆದರೆ ಇದು ಪರಮಾತ್ಮನಿಗೆ ತಲುಪಲ್ಲ. ಜನ ಅವರಿಗೆ ಸರ್ಟಿಫಿಕೇಟ್ ಕೊಡಬಹುದು, ಮನ್ನಣೆ ಮಾಡಬಹುದು, ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳ್ಬಹುದು. ಆದ್ರೆ ಅಲ್ಲೊಂದು ಲೆಡ್ಜರ್ನಲ್ಲಿ ಅವನ ಹೆಸರು ಅದು ಬರೆಯಕ್ಕಾಗಲ್ಲ. ಯಾಕೆಂದ್ರೆ ಅವನು ಪ್ರತಿಷ್ಠೆಯನ್ನ ಬೆಳೆಸ್ಕೊತಾ ಇರ್ತಾನೆ. ಯಾವ ಸಂದರ್ಭದಲ್ಲಿ ನಾವು ನೋಡಿಕೊಂಡು ನಮ್ಮ ಯೋಜನೆಗಳು, ಆಸೆ, ಆಕಾಂಕ್ಷೆ, ಬಯಕೆಗಳು ಇವನ್ನೆಲ್ಲ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ರೆ, ಯಾವ ಐಡಿಯಾ ಇಲ್ಲ, ಐಡಿಯಾಲಜಿ ಇಲ್ಲ, ಪ್ರತಿಷ್ಠೆ ಬೇಡ, ಏನೂ ಬೇಡ ಅಂತ ಖಾಲಿ ಮಾಡ್ಕೊಂಡಾಗ ಪ್ರಾರ್ಥನೆ ಉದಯವಾಗೋದು. ಆ ಖಾಲಿ ಮಾಡ್ಕೊಂಡಾಗ ನಾವು ಯಾರು ಏನು ಅನ್ನೋದು ನಮಗೆ ಗೊತ್ತಾಗೋದು ಫಸ್ಟ್ ಟೈಮ್.
ಅಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ, ನಾನು ಇದ್ಯಾವುದೂ ಅಲ್ಲ ಅನ್ನೋದು ಮೆಡಿಟೇಷನ್ನಲ್ಲಿ ಅರಿವಾಗತ್ತೆ. ಫಸ್ಟ್ ಟೈಮ್ ಅರಿವಾಗುತ್ತೆ. ಯಾವಾಗ ಈ ಮೂಲ ಒಂದು ಸತತ್ವ ನಮಗೆ ಇದು ಗೊತ್ತಾದ್ರೆ ಆನಂದ ಅನ್ನೋದು ಶಿವ ಸ್ವರೂಪ, ನನ್ನಲ್ಲಿ ಒಂದು ಅಬಂಡೆಂಟ್ ಲವ್, ಅಬಂಡೆಂಟ್ ಬ್ಲಿಸ್, ಅಬಂಡೆಂಟ್ ಪೀಸ್ ನನ್ನೊಳಗೆ ಇದೆ ಅನ್ನೋ ಯಾರು ತಿಳ್ಕೊಂಡ್ ಬಿಡ್ತಾರೆ ಫಸ್ಟ್ ಗೊತ್ತಾಗಲ್ಲ. ಮೊದಲು ಏನನ್ಸುತ್ತೆ ಅಂದ್ರೆ ಇದು ಒಂಥರ ನಾನು ಈ ಕೃತಕವಾದದ್ದು ಭ್ರಮೆ, ಇದು ನನ್ನನ್ನು ಇದು ನನ್ನನ್ನು ಇದರಿಂದ ನಾನು ಗೆಲ್ಲಕ್ಕಾಗಲ್ಲ, ನಾನು ಸೋತು ಬಿಡ್ತೀನಿ ಅಂತ ಗೊತ್ತಾಗುತ್ತೆ. ಈ ಕೃತಕವಾದ ಭ್ರಮೆ ಈ ತರ ಇಟ್ಕೊಂಡಿದ್ರೆ ಲೈಫಲ್ಲಿ ನಾನು ಸೋತು ಬಿಡ್ತೀನಿ ಅಂತ ಗೊತ್ತಾಗತ್ತೆ. ಇನ್ನು ಒಂದು ಸ್ಟೆಪ್ ಅದು ಗೊತ್ತಾದ ತಕ್ಷಣ ಅಯ್ಯೋ ಸೋಲೋದೇನೋ ಅದಿಲ್ವೇ ಇಲ್ಲ, ಇಲ್ಲದೆ ಇರೋದ್ರ ಜೊತೆ ಯಾಕೆ ಫೈಟ್ ಮಾಡಬೇಕು, ಆ ಸೋಲೋ ವಿಚಾರವೇ ಇಲ್ಲ, ಅದು ಭ್ರಮೆ ಅಲ್ವಾ, ಅದು ಕಲ್ಪನೆ ಅಲ್ವಾ, ಅದ್ರ ಜೊತೆ ಫೈಟ್ ಮಾಡೋದಾ ಅಂತ ಅನ್ಸುತ್ತೆ. ಅಂದ್ರೆ ಹಾವೇ ಇಲ್ಲ, ವಿಷದ ಹಲ್ ಕಿತ್ತುತ್ತೀನಿ ಅಂದ್ರೆ ಎಷ್ಟು ಅರ್ಥ ಇದೆ ಅದರಲ್ಲಿ. ಆ ಥರ ಅಲ್ಲಿ ಇಲ್ಲದೆ ಇರೋ ಭ್ರಮೆನ ನಾವು ಕಲ್ಪಿಸ್ಕೊಂಡ್ಬಿಡ್ತೀವಿ. ಯಾವತ್ತೂ ನಮ್ಮ ಒಂದು ಅದಕ್ಕೆ ವಿನಯಂ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ಆ ಥರ ಈ ವಿನಯವನ್ನ ಒಂದು ಅಹಂಕಾರ ಕವರ್ ಮಾಡಕ್ಕೆ ಮುಚ್ಕೊಂಡಿದ್ರೆ ವಿನಮ್ರತೆ ವಿನಯ ಇವೆಲ್ಲ ಅದು ಶೋಭಿಸೋದಿಲ್ಲ. ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆಮೇಲೆ ಆ ವಿನಯತೆ ಹೊಟ್ಟೋಗುತ್ತೆ. ಅದರಿಂದ ನಾವು ತಿಳ್ಕೋಬೇಕು, ಚೆನ್ನಾಗಿ ಆಳವಾಗಿ ತಿಳ್ಕೋಬೇಕು. ನಾವು ಯಾತ್ರಿಸಿದರೆ ಒಳಗಡೆ ಗೊತ್ತಾಗತ್ತದು ಆ ವಿಷಯ. ಒಳಗಡೆ ಯಾತ್ರಿಸಿದರೆ ಆವಾಗ ಈ ಅಹಂಕಾರ ಭ್ರಮೆ ಅನ್ನೋದು ಎಲ್ಲ ನಾಪತ್ತೆ ಆಗತ್ತೆ. ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಗೊತ್ತಾಗತ್ತೆ ನಾಪತ್ತೆ ಆಗಕ್ಕೆ ಅಯ್ಯೋ ಅದು ಇದ್ರೆ ತಾನೆ, ಅದು ಇಲ್ವೇ ಇಲ್ಲ ಅಂತ. ಆ ಮೊಮೆಂಟ್ ಅಲ್ಲಿ ದೇರ್ ಇಸ್ ಎ ಸ್ಪ್ರಿಂಗ್ ಇನ್ ಯುವರ್ ಲೈಫ್. ಒಂದು ವಸಂತ ಮಾಸ ಬಂದಂಗೆ ಕುಣಿದಾಡೋಣ ಅನ್ಸುತ್ತೆ. ಅಯ್ಯೋ ಇಲ್ಲದೆ ಇರೋ ಅಹಂಕಾರ, ಇಲ್ಲದೆ ಇರೋ ಭ್ರಮೆ, ಇಲ್ಲದೆ ಇರೋದನ್ನ ನಾನು ಕಲ್ಪಿಸ್ಕೊಂಡು ಇಷ್ಟೊಂದು ಎನರ್ಜಿ ಕೊಟ್ಬಿಟ್ಟಲ್ಲ ಛೇ ಅಂತ ನಮಗೆ ಗೊತ್ತಾಗತ್ತೆ. ಆವಾಗ ಗೊತ್ತಾಗತ್ತೆ ಪರಮಾತ್ಮನ ಒಂದು ಅತ್ಯಂತ ಒಂದು ಶ್ರೇಷ್ಠವಾದ ವಿಶಿಷ್ಟವಾದ ಒಂದು ಕೃತಿ ನಾನು. ನಂತರ ಬೇರೆಯವರಿಲ್ಲ. ಹೌದು, ಪ್ರತಿಯೊಬ್ರು ನೋಡ್ಕೊಳ್ಳಿ, ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ ತರ ಬೇರೆಯವರಿದ್ದಾರಾ? ಇಲ್ಲ, ಬೇರೆಯವರು ಇರಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸೃಷ್ಟಿ ಇಲ್ಲ, ಮರು ರಚನೆ ಸಾಧ್ಯವೇ ಇಲ್ಲ ಅಂದಾಗ ಸ್ಪೆಷಲ್ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಅನ್ಬೇಕು. ಆಗ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ ಯಾರ ಜೊತೆನೂ. ಎಲ್ಲರೂ ಸ್ಪೆಷಲ್ ಅನ್ಸುತ್ತೆ, ಎಲ್ಲರಿಗೂ ಬೆಲೆ ಕೊಡ್ತೀವಿ, ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ. ಯಾಕೆಂದ್ರೆ ಪರಮಾತ್ಮನ ಸೃಷ್ಟಿಯಲ್ಲಿ ಅವನು ಒಂದು ಸ್ಪೆಷಲ್, ಅವನು ಒಂದು ವಿಶೇಷ, ಅವನಲ್ಲೂ ಒಂದು ಬ್ಯೂಟಿ ಇದೆ, ಅವನಿಗೂ ಒಂದು ಅಸ್ತಿತ್ವ ಇದೆ, ಅವನಿಗೂ ಒಂದು ಆಸೆ ಇದೆ. ಲೆಟ್ ಮೀ ರೆಸ್ಪೆಕ್ಟ್ ಆಲ್ ಎವ್ರಿ ಬೀಯಿಂಗ್ ಅಂತ. ಅದು ಯಾವಾಗ ನಮಗೆ ಗೊತ್ತಾಗುತ್ತೆ, ಮೊದಲನೇ ಸತಿ ನನಗೆ ಗೊತ್ತಾದಾಗ ಎಷ್ಟು ರೆಸ್ಪೆಕ್ಟ್ ಬಂತು ಅಂದ್ರೆ ಈ ದೇಹ, ಈ ರಚನೆ, ಮನಸ್ಸು, ಇದರ ರಚನೆ, ಬುದ್ಧಿ, ಇದರ ವಿಶಾಲತೆ, ಈ ಪ್ರಜ್ಞೆ, ಇದರ ಬೆಳಕು ಎಲ್ಲಾನು ಗೊತ್ತಾಗಕ್ಕೆ ಶುರು ಆಯಿತು. ಎಂಥ ಸೃಷ್ಟಿ ಪರಮಾತ್ಮ ಮಾಡಿದಾನೆ ಅಂತ. ಎಂಥ ಕಲ್ಲು ಹೃದಯ ಆದರೂ ಕೂಡ ಇಂಥ ಕರುಣೆ, ಇಂಥ ದಯೆ ಇರುವ ಪರಮಾತ್ಮನ ಒಂದು ಜ್ಞಾಪಿಸ್ಕೊಂಡು ಇಷ್ಟು ಚೆನ್ನಾಗಿದೆಯಲ್ಲ, ಇನ್ನೊಂದಿಲ್ವಲ್ಲ ಅಂದಾಗ ನೀನ್ ಎಷ್ಟು ಸ್ಪೆಷಲ್, ಎಷ್ಟು ಯು ಆರ್ ನೀಡೆಡ್ ಟು ದಿ ಹೋಲ್ ಯೂನಿವರ್ಸ್ ಅಂತ ಗೊತ್ತಾಗುತ್ತೆ. ನೀನು ಆಕ್ಸಿಡೆಂಟಲ್ ಆಗಿ ಬಂದ್ಬಿಟ್ಟಿಲ್ಲ ಅಂತ. ಅವಾಗ ಎಲ್ಲವೂ ಕೂಡ ಹೃದಯ ಕರಗಿ ಕಣ್ಣಲ್ಲಿ ನೀರು ಧಾರೆಯಾಗಿ ಹರಿಯುತ್ತೆ. ಎಂಥ ಕಲ್ಲು ಹೃದಯನೂ ಕರಗೋಗುತ್ತೆ ಈ ರಿಯಲೈಸೇಷನ್ ಆದಾಗ. ಒಂದು, ಅಹಂಕಾರ ಅನ್ನೋದು ಇಲ್ಲ, ಅದು ನನ್ನ ಕೃತಕ ಭಾವನೆ, ಅದ್ರ ಜೊತೆ ಫೈಟ್ ಮಾಡಿ ಓಡಿಸ್ಬೇಕಾಗಿಲ್ಲ. ಎರಡನೇದು, ಪರಮಾತ್ಮನ ಸೃಷ್ಟಿಯಲ್ಲಿ ನಾನೇ ಅಮೂಲ್ಯ ಅತ್ಯುತ್ತಮವಾದ ಒಂದು ಕೃತಿ. ಬಹಳ ರೆಸ್ಪೆಕ್ಟ್ ಇದೆ ಇದಕ್ಕೆ, ಎಲ್ಲರಿಗೂ ಅದೇ ರೆಸ್ಪೆಕ್ಟ್ ಇದೆ, ಎಲ್ರಿಗೂ ಅದೇ ಥರನೇ ನಾನು ಕನ್ಸಿಡರ್ ಮಾಡಬೇಕು. ಈಕ್ವಲ್ ಆಗಿ ಎಲ್ಲರೂ ಕೂಡ ಒಂದೇ ಸಮ, ಎಲ್ಲ ಪರಮಾತ್ಮನ ಕಣ್ಣಲ್ಲಿ ಅಂತ ನೋಡಿದಾಗ ಜೀವನ ಸಂಪೂರ್ಣವಾಗಿ ಸಫಲವಾಗುತ್ತೆ.